ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರವೆ ಉಂಡೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮನೆಯಲ್ಲೇ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕಮ್ಮಿ ಸ್ವೀಟಲ್ಲಿ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಟ್ರೈ ಮಾಡಿ. ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ರವೆ ಹಾಕಿ ಹುರ್ಕೊಳ್ಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ ಹುರ್ಕೊಳ್ಳೋದೇನೆ. ತುಪ್ಪ ಚೆನ್ನಾಗಿ ಮೆಲ್ಟ್ ಕೈ ಆದ್ಮೇಲೆ ಆಡಿಸ್ತಾನೇ ಒಂದು ಇರಬೇಕು. ಕಪ್ ರವೆ ತೊಗೊಂಡಿದ್ದೀನಿ. ನಾನು ದೊಡ್ಡ ಎಷ್ಟು ಲೋಟದಲ್ಲಿ ಕೈ ಒಂದು ಲೋಟ ಆಡಿಸ್ಬೇಕು ಒಳ್ಳೆ ಘಮ ಬರುತ್ತೆ. 250 ಗ್ರಾಮ್ ಅಷ್ಟು ತುಪ್ಪದಲ್ಲಿ ಆಗುವಷ್ಟು ಹುರಿದಾಗ ಚೆನ್ನಾಗಿ ರವೆನ ಫ್ರೈ ತೊಗೊಂಡಿದ್ದೀನಿ. ಆದಾಗ ಒಳ್ಳೆ ಘಮ ಬರುತ್ತೆ. ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಬ್ರೌನ್ ಕಲರ್ ಆಗೋರಿಗೆ ಬಿಡೋಂಗಿಲ್ಲ. ಸೇಮ್ ಕಲರಲ್ಲೇ ಸ್ವಲ್ಪ ಶೇಡ್ ಚೇಂಜ್ ಆಗುತ್ತೆ ಅಷ್ಟೇ. ಸ್ವಲ್ಪ ಯೆಲ್ಲೋಯಿಶ್ ಆಗಿ ಆಗುವಾಗ ನಾವು ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆದರೆ ಹುರ್ಕೊಳ್ಳೋದ್ರಲ್ಲೇ ಮೇಯ್ನಾಗಿ ರವೆಯಲ್ಲಿ ರವೆಯ ಯಾವುದೇ ಅಡುಗೆ ಆಗಲಿ ಚೆನ್ನಾಗಿ ಹುರ್ಕೊಂಡ್ರೇ ಅಲ್ಲೊಂದು ಪರ್ಫೆಕ್ಟ್ ಅಂತ ಹೇಳಿ ಆಗುವಂಥದ್ದು. ಸೊ ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ತುಪ್ಪದ ಖರ್ಚು ಇಲ್ಲ, ಸಕ್ಕರೆ ಖರ್ಚು ಇಲ್ಲ. 1 ಕಪ್ ರವೆಗೆ ಒಂದು ಅರ್ಧಕ್ಕಿಂತ ಕಮ್ಮಿನೇ ಸಕ್ಕರೆ ಸಾಕಾಗುತ್ತೆ. ನೀವು ಸ್ವಲ್ಪ ಸ್ವೀಟ್ ತಿನ್ನೋದಾದರೆ ಒಂದು ಅರ್ಧ ಕಪ್ ಕೂಡ ಜಾಸ್ತಿನೇ, ಸ್ವಲ್ಪ ಕಮ್ಮಿನೇ ಹಾಕ್ಬೋದು. ಯಾಕೆಂತಂದರೆ ನಾವು ಮುಂದೆ ತೆಂಗಿನ ತುರಿ ಎಲ್ಲ ಆ್ಯಡ್ ಮಾಡುವಾಗ ಅದರಲ್ಲೂ ಸಿಹಿ ಅಂಶ ಇರೋದರಿಂದ ನಮಗೆ ಸಕ್ಕರೆ ಕಮ್ಮಿನೇ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ತಾನೇ ಇರಬೇಕು. ತುಂಬ ಸಣ್ಣ ಉರಿಲಿ ಇಡೋದು ಬೇಡ, ತುಂಬ ಜಾಸ್ತಿನೂ ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾನೆ ಕೈ ಆಡಿಸ್ತಾನೇ ಇರಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು. ಸ್ವಲ್ಪ ಅದು ಜಾಸ್ತಿ ಫ್ರೈ ಆದಾಗ ಸ್ವಲ್ಪ ವೈಟ್ ಕಲರ್ ಆಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿ ಕೂಡ ಇರುತ್ತೆ. ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಅಷ್ಟಾದರೆ ಅದು ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ನಾನು ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಇವಾಗ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಸಕ್ಕರೆ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಅದು ಬಿಸಿಗೆ ಕೆರಮಲೈಸ್ ಆಗ್ತಾ ಬರುತ್ತೆ, ಮೆಲ್ಟ್ ಆಗ್ತಾ ಬರುತ್ತೆ ಸ್ವಲ್ಪ. ಈ ಒಂದು ಸ್ಟೇಜಲ್ಲೇ ಎಲ್ಲ ಆಲ್ಮೋಸ್ಟ್ ಮಿಸ್ಟೇಕ್ ಮಾಡೋದು ನಾನು ಮೊದಲು ಮಾಡ್ತಾಯಿದ್ದೆ. ಏನು ಅಂತ ಹೇಳಿದರೆ ಸ್ಟಾರ್ಟಿಂಗ್ಗೆ ತುಂಬ ನೀರು ಹಾಕ್ಬಿಡ್ತಾ ಇದೆ, ಇಲ್ಲ ತುಂಬ ಹಾಲು ಹಾಕ್ಬಿಡ್ತಾ ಇದೆ. ಮತ್ತು ಈ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಸ್ವಲ್ಪ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಟ್ಟಿಗೆ ಹಾಕಬೇಡಿ. ಒಟ್ಟಿಗೆ ಹಾಕಿಬಿಟ್ರೆ ಫುಲ್ ಅದು ಒಂದೇ ಸರಿ ಮೆಲ್ಟ್ ಆಗಿಬಿಡುತ್ತೆ. ಮತ್ತು ಸಕ್ಕರೆನೂ ಕೂಡ ಮೆಲ್ಟ್ ಆಗ್ತಾ ಇರೋದ್ರಿಂದ ನಮಗೆ ಅದು ಎಷ್ಟು ಪ್ರಮಾಣ ಬೇಕು ಅಂತ ಸ್ಟಾರ್ಟಿಂಗಿಗೆ ಗೊತ್ತಾಗಲ್ಲ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಸಕ್ಕರೆನೂ ಕರಗುತ್ತೆ, ಜೊತೆಗೆ ಹಾಲಲ್ಲಿರುವಂಥ ನೀರಿನಾಂಶ ಎಲ್ಲ ಸೇರಿ ಒಂದು ಟೆಕ್ಸ್ಚರಲ್ಲಿ ರೆಡಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದೇ ಸಲ ಹಾಲನ್ನು ಹಾಕೋಕ್ಕೆ ಹೋಗಬೇಡಿ. ಹಾಲು ಆದರೆ ಆಗುತ್ತೆ, ನೀರು ಬೇಕಿದ್ರೆ ಹಾಕ್ಕೋಬೋದು. ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡೆ. ನೋಡಿ ಇಷ್ಟು ಸಾಕು ಅನ್ನಿಸ್ತಾ ಇದೆ ನನಗೆ. ಮತ್ತು ನೋಡಿಕೊಂಡೇ ಹಾಕ್ಕೊಳ್ಬೇಕು. ನೋಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಒಟ್ಟಿಗೆ ಹಾಕ್ಕೊಂಬಿಟ್ರೆ ಫುಲ್ ಮೆಲ್ಟ್ ಆಗಿಬಿಡುತ್ತೆ, ಅದಕ್ಕೆ ಗೊತ್ತಾಗಲ್ಲ. ನೋಡಿಕೊಂಡೇ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಅದು ವಾಟರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ತುಂಬ ನಾವು ಮೊದಲೇ ಹಾಲು ಅಥವಾ ನೀರು ಹಾಕ್ಬಿಟ್ಟಿದ್ರೆ ಆವಾಗ ಆಲ್ರೆಡಿ ಅಲ್ಲಿ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಮತ್ತು ಈ ಥರ ತೆಂಗಿನ ತುರಿ ಹಾಕಿದಾಗ ಇನ್ನೂ ಅದು ವಾಟರಿ ಆಗಿಬಿಡುತ್ತೆ. ನಂತರ ನಿಮಗೆ ಬಾಲ್ ಉಂಡೆಗಳನ್ನಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಅದು ಗಟ್ಟಿನೂ ಕೂಡ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಅದು ಇನ್ನೂ ಮೆಲ್ಟ್ ಆಗ್ತಾನೇ ಇದೆ, ಕೆರಮಲೈಸ್ ಆಗ್ತಾನೇ ಇದ್ದ ಹಾಗೆಯೇ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಹಾಕೋ ಹಾಗೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾವಾಗ ನಾವು ರವೆಯನ್ನು ಹುರಿದು ಆದಮೇಲೆ ಲೋ ಫ್ಲೇಮಲ್ಲಿ ಕಂಟಿನ್ಯೂ ಮಾಡಬೇಕು, ಹೈ ಫ್ಲೇಮ್ ಮಾಡೋದೇ ಬೇಡ. ಲೋ ಫ್ಲೇಮಲ್ಲೇ ನಾವು ಸಕ್ಕರೆ ಹಾಕಿ ನೀರು ಮಾಡ್ಕೊಳ್ಬೇಕು. ನಂತರ ಹಾಲು ಹಾಕೋದಾಗಿರ್ಬೋದು, ನಂತರ ತೆಂಗಿನ ತುರಿ ಆ್ಯಡ್ ಮಾಡೋದಾಗಿರ್ಬೋದು. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರ ಕೈಯಲ್ಲಿ
ಫ್ಲೇಮನ್ನು ಆಫ್ ಮಾಡಿಬಿಡಿ ಟೆಕ್ಸ್ಚರ್ ಆದಮೇಲೆ. ಮತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಂಥೇಳಿ ಆನ್ ಮಾಡಿಕೊಂಡೇ ಇಟ್ಕೊಳ್ಬೇಡಿ. ನೋಡಿ ಈ ಥರ ಬಾಲ್ಸನ್ನು ಮಾಡಿ ನೋಡಿ ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಬೇಗ ಆಗುತ್ತೆ, ಒಂದು 10-15 ನಿಮಿಷದೊಳಗಡೆ ನಾವು ರೆಡಿ ಮಾಡ್ಕೊಳ್ಬೋದು. ಅರ್ಜೆಂಟಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ತುಂಬ ಕೂಲ್ ಡೌನ್ ಆದಮೇಲಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಆಗಲೇ ಹೇಳಿದೆ ಅಲ್ಲ, ತುಂಬ ಹಾಲನ್ನು ಒಟ್ಟಿಗೆ ಹಾಕ್ಕೊಬಿಡ್ಬೇಡಿ ಅಥವಾ ತುಂಬ ನೀರನ್ನು ಒಟ್ಟಿಗೆ ಹಾಕಬೇಡಿ. ನೋಡಿ ಈ ಥರ ನಿಮಗೆ ಸಣ್ಣ ಸೈಜ್ ಬೇಕಂತ ಹೇಳಿದ್ರೆ ಸಣ್ಣ ಸೈಜೇ ಮಾಡ್ಕೊಳ್ಳಿ, ಇಲ್ಲ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡದಾಗೆ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಬಾಲ್ಸ್ ಮಾಡಿದರೆ ಆಯಿತು. ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ, ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಸಕ್ಕರೆಯಲ್ಲಿ ಕಮ್ಮಿ ಸಮಯದಲ್ಲಿ ಆಗುವಂಥ ಒಂದು ಸ್ವೀಟು. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.